ಸೊ ಎವ್ರಿ ಡೇ 10 ಸ್ಟೆಪ್ಸ್ ಹೇಗಾದರೂ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ವೈ ಬಿಕಾಸ್ ಅಂತ ಅಂದರೆ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಏನೋ ಗೊತ್ತಿಲ್ಲ, ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇರ್ತೀನಿ. ಅದೇನೋ ಹೇಳ್ತಾರಲ್ಲ ಕೊಬ್ಬು ಅಂತ ಹೇಳಿಬಿಟ್ಟು, ಕೊಬ್ಬಂದು ಬಿಡುತ್ತೆ ಮಧ್ಯದಲ್ಲಿ, ಬಿಟ್ಬಿಡ್ತೀನಿ. ಮತ್ತೆ ಏನೇನು ಬೇಕೋ ಎಲ್ಲ ತಿನ್ಕೊಳ್ಳೋದು, ಮತ್ತೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋದು. ಬಟ್ ನನ್ನ ಬಾಡಿ ಟೈಪ್ ಹೇಗೆ ಅಂತ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ. ಬಟ್ ಅಂದರೆ ಒನ್ಸ್ ವೆಯ್ಟ್ ಲಾಸ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ನನಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಕೆಲವೊಬ್ಬರಿಗೆಲ್ಲ ಏನಾಗುತ್ತೆ ಅಂತ ಅಂದರೆ ವೆಯ್ಟೇ ಲಾಸ್ ಆಗೋಲ್ಲ ಅಲ್ವಾ. ಬಟ್ ನನಗೆ ಸ್ಟಾರ್ಟಿಂಗು ಇಂಚಸ್ ಲಾಸ್ ಆಗ್ತಾ ಇರುತ್ತೆ. ಹೋಗ್ತಾ ಒನ್ಸ್ ಇಂಚಸ್ ಲಾಸ್ ಆಗ್ತು ಅಂತ ಅಂದರೆ ವೆಯ್ಟ್ ಒಂದು 5 kg ಹೇಗೋ ಇಳ್ಕೊಬಿಡ್ತೀನಿ. ಅದಾದ್ಮೇಲೆ ಮತ್ತೆ ಲೇಟ್ ಆಗುತ್ತೆ. ಸೊ ಸ್ವಲ್ಪ ಫಿಟ್ಟಾಗಿರೋಣ ಅಂತ ಅಂದರೆ ಹೆಲ್ತಿಯಾಗಿರಬೇಕು. ಯಾಕಂದರೆ ದಪ್ಪ ಆದಷ್ಟು ಇಲ್ಲ ಇರೋದೆಲ್ಲ ಕಾಯಿಲೆಗಳು, ಆಮೇಲೆ ನಮ್ಮ ಬಾಡಿನಲ್ಲಿ ಅದೇನೋ ಹೇಳ್ತೀವಲ್ಲ ರೋಗ ನಿರೋಧಕ ಶಕ್ತಿ ಅನ್ನೋದು ಇರೋದಿಲ್ಲ. ಸೊ ಅದಕ್ಕೇ ಡಯಟ್ ಪ್ಲ್ಯಾನ್ ಅಂದರೆ ಏನಿಲ್ಲ, ಮಾರ್ನಿಂಗ್ ಬಂದು ಈಸಿ ಡಯಟ್ ಪ್ಲ್ಯಾನ್ ಅದನ್ನು ಹೇಳ್ತೀನಿ ನಾನು ಒಂದು 2 minutes. ಮೇನ್ ಏನಪ್ಪ ಅಂತ ಅಂದರೆ ಹೆಲ್ತ್ ಇಂಪಾರ್ಟೆಂಟು. ಆಮೇಲೆ ಎವ್ರಿ ಡೇ ವಿತೌಟ್ ಫೇಲು 2 3 ಲೀಟರು ನೀರನ್ನು ಕುಡಿಲೇಬೇಕು. ನೀರು ಕುಡಿಲಿಲ್ಲ ಅಂತ ಅಂದರೆ ಬಾಡಿ ಬಂದು ಹೈಡ್ರೇಟ್ ಆಗಲ್ಲ. ಬಾಡಿ ಹೈಡ್ರೇಟ್ ಇಲ್ಲ ಅಂತ ಅಂದರೆ ನೀವು ಏನು ಲೈಕ್ ಇದೆ ಅಲ್ವಾ, ಬಾಡಿ ವರ್ಕ್ ಆಗಲ್ಲ. ಸೊ ಮೇನ್ ಏನಪ್ಪ ಅಂತ ಅಂದರೆ ನೀರು ಕುಡಿಬೇಕು ಚೆನ್ನಾಗಿ, 3 4 ಲೀಟ್ರ್. ಕೆಲವೊಬ್ಬರಿಗೆ ನೀರು ಜಾಸ್ತಿ ಕುಡಿದ್ರೆ ಆಗಲ್ಲ, ಅದು ಒಂಥರ ಇರುತ್ತೆ. ಸೊ ನೀವು ಏನು ಮಾಡಿ ಅಂತಂದರೆ ಮಿನಿಮಮ್ 3 ಲೀಟರ್ ಊಟಕ್ಕೂ ಮುಂಚೆ ಕುಡಿಬೇಕು, ಅರ್ಧ ಗಂಟೆ ಮುಂಚೆ. ಊಟ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಕುಡಿಬೇಕು. ಊಟ ಆದ ತಕ್ಷಣ ಸಡನ್ನಾಗಿ ಕುಡಿದ್ರೆ ಡೈಜೆಷನ್ ಅನ್ನೋದು ಆಗಲ್ಲ. ಸೊ ಇಷ್ಟರಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಬ್ಲಾಗ್ ಆಗಿರುತ್ತೆ ಅಷ್ಟೇ. ಇದು ಜಸ್ಟ್ ಲೈಫ್ ಸ್ಟೈಲ್ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಾಕು. ಯಾಕಂದರೆ ನಾನು ಆಫೀಸ್ಗೆ ಹೋಗ್ತೀನಿ ಡೈಲಿ. 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗಬೇಕು. ತುಂಬ ಸುಸ್ತಾಗುತ್ತೆ. ಯಾಕಂದರೆ ಮೆಟ್ರೋನಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ, ಅಷ್ಟೊಂದು ರಶ್ ಇರುತ್ತೆ. ಸೊ ಆಮೇಲೆ ನಂದು ಫೀಲ್ಡ್ ವರ್ಕ್ ಆಗಿರೋದ್ರಿಂದ ನಾನು ಎವ್ರಿ ಡೇ ನಾನು ಮಾರತಳ್ಳಿ ಆಮೇಲೆ ಬೆಳ್ಳಂದೂರು ಎಲ್ಲ ಕಡೆಗೂ ನಾನು ಸುತ್ತಾಡಲೇಬೇಕು, ನೋ ಆಪ್ಷನ್. ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂತ ಅಂದರೆ ಎವ್ರಿ ಡೇ ವಿತೌಟ್ ಫೇಲ್ 3 ಲೀಟರ್ ನಾನು ನೀರು ಕುಡಿಲೇಬೇಕು. ನೀರು ಕುಡ್ಕೊತ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಓವರಾಲು ಹೇಗಾದರೂ ಮಾಡಿ ಒಂದು 8,000 ಇಂದ 10,000 ಸ್ಟೆಪ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಹೆಲ್ದಿ ಫುಡ್ಡು, ಆ ಫುಡ್ಡಲ್ಲಿ ನಮಗೆ ಪ್ರೋಟೀನ್ ಕೂಡ ಇರಬೇಕು, ಫೈಬರ್ ಕೂಡ ಇರಬೇಕು. ಹಸಿ ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ಇಷ್ಟೇ.